ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ದಿನ ಭಾಳ ಗ್ಯಾಪ್ ಆಗಿತ್ತು. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡೇನಿ. ಸೊ ಇವತ್ತಿನ ವ್ಲಾಗ್ ಒಳಗೆ ಭಾಳ ಸ್ಪೆಷಲ್ ಐತಿ. ಅದೇನಂತಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗ್ತೈತೆ ಗೈಸ್. ಸ್ಕಿಪ್ ಮಾಡ್ತೀನಿ, ವ್ಲಾಗ್ ನೋಡ್ರಿ ಕಂಟಿನ್ಯೂಸ್ ಆಗಿ. ಸೊ ಇವತ್ತು ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಮಾಡಕತ್ತೀವಿ. ನನ್ನ ಸಿಸ್ಟರ್ ಊರಿಂದ ಬಂದಾಳ. ಹಾಯ್ ಮಾಡ ಗೈಸ್. ಸೊ ಈಕಿ ಸಾಡೀಸ್ ಎಲ್ಲ ಇಲ್ಲಿ ಪ್ಯಾಕ್ ಮಾಡಿ ಇಟ್ಟಾಳ. ಸೊ ಇವಾಗ ನಾವು ಮೇಕಪ್ಪಿಗೆ ಏನೇನು ಬೇಕದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಳತ್ತೀವಿ. ಫುಲ್ಲು ಶೆಕೆ ಗೈಸ್, ಏನು ವ್ಯವಹಾರ ಫುಲ್. ಸೊ ಸ್ಮೆಲ್ ಭಾರಿ ಇದೆ. ಸ್ವಲ್ಪ ಭಾಳ ದಿನ ಆತಲ್ಲ, ಸ್ವಲ್ಪ ಮಾತಾಡೋಕೆ ಜುಗರ ಆಗತ್ತೈತಿ. ಸೊ ಮಾತಾಡ್ತೇನೆ ಅಂತ ಆದ್ರೂ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಬ್ಯಾಕ್ ಮಾಡ್ಬೇಕು. ಸೊ ಡಬ್ಬಿನೂ ಕಟ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡೇವಿ. ನೋಡ್ಬೇಕಾ ಆ ಥರ ಕಟ್ಕೊಂಡು ಹೋಗ್ತೇವಂತ. ನಾನು ನಮ್ಮ ಸಿಸ್ಟರ್ಸ್ಗಳು 3 ಮಂದಿ, ನಮ್ದು ಮಮ್ಮಿದ ಎಲ್ಲರೂ ಹೋಗಾತೀವಿ. ಸೊ ಈಗ ಇಷ್ಟ ರೆಡಿ ಆಗೈತಿ. ಇನ್ನೂ ಏನು ಬ್ಯಾಗ್ ಪ್ಯಾಕ್ ಮಾಡಿಲ್ಲ ಗೈಸ್. ಈಗ ಈ ಬ್ಯಾಗ್ ಒಳಗೆ ಇಡ್ಕೊಂತಂದ್ರೆ ಎಲ್ಲ ಸ್ಮೆಲ್ ಚೆಕ್ ಮಾಡತ್ತಾಳ ನೋಡ್ರಿ ನಂದು. ಸೊ ಇದೆಲ್ಲ ಏನು ಗಲೀಜು ಅನ್ಕೋಬೇಡ್ರಿ, ನಾವು ಗಲೀಜು ಮಾಡಿರೋದು ಬ್ಯಾಗ್ ಪ್ಯಾಕ್ ಮಾಡಕ್ಕಂತ ತೆಗ್ದಿರೋದು. ಈಗೆಲ್ಲ ಕ್ಲೀನ್ ಮಾಡೋದು ನಮ್ದು ಇದು ಗೈಸ್. ಹಾಯ್ ಗೈಸ್, ವೆಲ್ಕಮ್ ಟು ಭೂಮಿಕಾ ವ್ಲಾಗ್. ಆಕಿನ ವ್ಲಾಗ್ ನಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ಒಂದು ಪ್ಲೇಸಿಗೆ ಹೋಗ್ಬೇಕಂತಂದು ಪ್ಲ್ಯಾನ್ ಹಾಕಿದ್ವಿ. 2 ತಿಂಗ್ಳದ ಮುಂಚೆನೇ ಹಾಕೇವಿ. ಇವಾಗ ನಮಗೆ ಕೂಡ ಬಂದಿದೆ ಆ ಪ್ಲೇಸಿಗೆ ಹೋಗಕ್ಕೆ. ಸೊ ಅದಕ್ಕೆ ನಾವು ಇವತ್ತು ಒಂದು ಚಲೋ ಪ್ಲೇಸಿಗೆ ಹೊಂಟೇವಿ. ಅದು ಬಟ್ಟೆ ಚಂದ ನಮಗೆ ಕ್ಲೀನಾಗಿ ಮಾಡಿ ಚಂದ್ರ ಹೆಂಗೆ ಬೇಕಾದಂಗೆ ಮಾಡ್ತಾ ಇರ್ತಾವೆ. ಈಕೆ ಏನೋ ಮಾಡ್ಯಾಳ್ರಿ, ಈಕೆ ಫೋನ್ ತೊಗೊಂಡಾಳ, ಕಲರ್ ಇಟ್ಟಾಳ. ಯಾಕೆ ಈ ಥರ ಕಾಣತೈತೆ ಅನ್ನತ್ತೆ. ನಮ್ಮ ವೈನಿ ಬಂದಾರ ನೋಡ್ರಿ ಗೈಸ್. ಹಾಯ್ ಮಾಡಿರಿ ವೈನಿ. ಇವರು ನಮ್ದು 3rd ವೈನಿ ನೋಡ್ರಿ. ಈಗ ಇದೆಲ್ಲ ಪ್ಯಾಕ್ ಮಾಡಿ ಸಿಗುವ ಗೈಸ್. ಹಾಯ್ ಗೈಸ್, ನಾವು ನಾಳೆ ಹೋಗಕ್ಕೆ ರೀಲ್ಸ್ ಮಾಡತ್ತಿದ್ದೇವೆ. ಸೊ ಗೈಸ್, ಫೈನಲಿ ಸಿಂಪಲ್ ಆಗಿ ರೆಡಿ ಆಗೇವಿ. ಸೊ ಇವಾಗ ಹೋಗ್ಬೇಕಾ. ಬ್ಯಾಗ್ ಅಂತೂ ಆಲ್ರೆಡಿ ಪ್ಯಾಕ್ ಆಗೈತಿ. ನಮ್ಮ ಸಿಸ್ಟರ ಚಾ ತಂದ್ಕೊಳತ್ತಾಳ್ರಿ ಗೈಸ್. ಏನು ಮಾಡತ್ತೀರಿ? ನೋಡೋಣ ಚಾ ಈಕೆ ಮಾಡ್ಯಾಳಂತ್ರಿಪ್ಪ. ಏನು ಚಂದ ಆಗೈತೆನ ನೋಡ್ಬೇಕು ಈಗ ಕೊಡೋದು. ಸೊ ಈಗ ರೆಡಿ ಆಗೇವಿ. ನಮ್ಮ ಫುಲ್ ಊರಾಗ ಮಳೆ ಬರೋ ಹಂಗಾಗೈತಿ ನೋಡ್ರಿ ಗೈಸ್. ನಮ್ದು ಹಿತ್ತೆಲ್ಲ ಹೆಂಗೈತಿ. ಚಾ ಕುಡ್ದ ಹೋಗ್ಬೇಕ. ನಮ್ಮ ಪಪ್ಪಾರು ಬರೋದಿಲ್ಲ, ಅವ್ರು ಇರ್ತಾರೆ ಮನ್ಯಾಗ. ಸೊ ನಾನು ನಮ್ಮ ಸಿಸ್ಟರ್ಸ್ ಅದು ಎಲ್ಲ ಹೋಗ್ತೀವಿ. ಸೊ ಹೋಗೋಣ ಬನ್ನಿ ಗೈಸ್. ಹೋಗಾಕೆ ನಿಂತಾರ್ರಿ ನನಗೆ ಬಿಟ್ಟು. ನೋಡ್ರಿ ಇಲ್ಲಿ ನಾನು ನಮ್ಮ ಟಿ ವಿ ಕರೆನ್ಸಿ ಖಾಲಿ ಆಗೈತಿ. ನಮ್ಮ ಪಪ್ಪಾರ್ಗೆ ಬೇಕಂತ ಅದಕ್ಕೆ ಕರೆನ್ಸಿ ಹಾಕಿ ಹೋಗ್ಬೇಕಂತ ನಿಂತೇನಿ. ತಡಿಯಲ್ಲ, ಇಲ್ಲಿ ನೋಡ್ರಿ ಗಾಯ್ಸ್, ಇಷ್ಟು ಅಜ್ಜೆ ನನಗೆ ಕೊಟ್ಟಾರ್ರಿ. ಸೊ ಈ ಕರೆನ್ಸಿ ಹಾಕಿ ಹೋಗೋಣ ಅಂತ ಇವಾಗ ನಾವು ಹೋಗಾಕತ್ತೀವ್ರಿ ಗಾಯ್ಸ್. ಇವಾಗ ನಾವು ನಮ್ಮ ಸಿಸ್ಟರ್ ಎಲ್ಲ ಜಾಯ್ನ್ ಆಗಿದ್ದಾರೆ. ಇದು ಬಾಟಲ್ ನೋಡಿ, ಇಷ್ಟು ದೊಡ್ಡದು ತೊಗೊಂಡಿದ್ದೇವೆ ಕುಡಿಲಿಕ್ಕೆ ಅಂತ. ಇವರಿಬ್ಬರು ಮ್ಯಾಚ್ ಆಗ್ಯಾರ್ರಿ, ನಾವಿಬ್ಬರು ಮ್ಯಾಚ್ ಆಗ್ಯಾವ್ರಿ. ಮತ್ತು ನಮ್ಮ ಮಮ್ಮಿ ರೀ ಆಗ್ಯಾರಿ ನಮ್ಮ ಗ್ರೂಪ್ ಒಳಗೆ. ಬರಲ್ ಅಂದ್ಕೊಂಡ ಬಂದಾಳ ನೋಡ್ರಿ ಗೈಸ್. ಸೊ ನಾವು ಈಗ ಬಸ್ ಸ್ಟ್ಯಾಂಡ್ ಬಂದು ವೆಯ್ಟ್ ಮಾಡತ್ತೀವಿ. ಇನ್ನೂ ಬಸ್ ಬಂದಿಲ್ಲ. ಸೊ ಬಸ್ ಬಂದಮೇಲೆ ಹೋಗೋಣ ಗಾಯ್ಸ್. ಸೊ ಗಾಯ್ಸ್, ಬಸ್ ಬಂದೈತಿ. ಬಸ್ ಹತ್ಕೊಂಡು ಕುಂತ ನಾವು ಹೊರಟಿದ್ವಿ ಧಾರವಾಡ ಹತ್ರ. ನನಗೆ ಸುಸ್ತಾಗಿತ್ತಂತ ನಾನು ಮಲ್ಕೊಂಡೇನಿ. ನನ್ನ ಸಿಸ್ಟರ್ ನನ್ನ ಫೋನ್ ತೊಗೊಂಡು ವಿಡಿಯೋ ಮಾಡತ್ತಾಳ ನೋಡ್ರಿ ಗಾಯ್ಸ್. ಹೆಂಗೆ ಮಲ್ಕೊಂಡೇನಿ ಅದು ವಿಡಿಯೋ ಮಾಡ್ಕೊಂಡು ಕುಂತಾಳೆ. ಧಾರವಾಡ ಬಸ್ ಸ್ಟ್ಯಾಂಡ್ಗೆ ಹೋಗಿ ಮುಟ್ಟಿದ್ಮೇಲೆ ಅಲ್ಲಿ 1-2 ರೀಲ್ಸ್ ಮಾಡಿ ಮತ್ತೆ ಬೇರೆ ಬಸ್ ಹಿಡಿದು ಹೋದು ನೋಡ್ರಿ ಗಾಯ್ಸ್. ಫೈನಲಿ ಬಸ್ ಬಂತ್ರಿ. ನಾವು ಕುಂತೇವ್ ನೋಡ್ರಿ ಇವಾಗ ಬಸ್ ಒಳಗೆ. ಸೊ ಮುಂದೆ ಏನೇನು ಮಾಡ್ತೇವೆ ಅಂತ ತೋರಿಸ್ತೇವೆ ಬನ್ನಿ ಗೈಸ್. ಇವಾಗ ಎಲ್ಲ ಸ್ಕೂಲ್ ರಜೆ ಇತ್ತಲ್ಲ, ಚಿಕ್ಕ ಮಕ್ಕಳು ಸಿಕ್ಕಿದ್ರೆ ಅವ್ರ ಜೋಡಿ ಕಾಮಿಡಿ ಮಾಡ್ಕೊಂಡು ಕುಂತಿದ್ದು ನೋಡ್ರಿ ಬಸ್ ಸ್ಟಾಪ್ ಒಳಗೆ. ನೀನು ಪೊಲೀಸಾಗಿ ಏನು ಮಾಡ್ತಿ? ಪೊಲೀಸಾಗಿ ಹಿಡಿತೀನಿ. ಜೇಲ್ ಒಳಗೆ ಹಾಕಿ ಗುದ್ದಾಡ್ತೇನೆ. ಸೊ ಗೈಸ್, ನಾವು ನಮ್ಮ ಊರಿಂದ ಬಿಟ್ಟಿದ್ದ ನೈಟ್ ನಾವು ರಾಯಚೂರಿಗೆ ಹೋಗ್ಬಿಟ್ಟಿದ್ವಿ ಮಾರ್ನಿಂಗ್. ರಾಯಚೂರಂತೂ ಸಖತ್ತಿತ್ತ, ವ್ಯೂಸ್ ಅಂತೂ ಭಾಳ ಇಷ್ಟ ಆಯ್ತಾ. ಹಾಗಾಗಿ 1-2 ರೀಲ್ಸ್ ಮಾಡಿದ್ವಿ ಅಲ್ಲಿನೂ, ಮತ್ತು 1-2 ವಿಡಿಯೋ ಮಾಡ್ಕೊಂಡ್ವಿ. ಅದಾದಮೇಲೆ ಬಂದು ರೀಚ್ ಆದ್ದು ನೋಡ್ರಿ ಗಾಯ್ಸ್ ಮಂತ್ರಾಲಯ. ಫೈನಲಿ ಎಷ್ಟು ವರ್ಷದ ಕನಸು ಇವಾಗ ನೆರವೇರಿತ್ತ. ಭಾಳ ಅಂದ್ರೆ ಭಾಳ ಖುಷಿ ಆಗತ್ತಿತ್ತ. ಅದನ್ನೇ ಹೆಂಗೆ ಹೇಳ್ಕೊಬೇಕಂತ ಗೊತ್ತಾಗತ್ತಿರ್ಲಿಲ್ಲ. ಅಂದ್ರೆ ಅಷ್ಟು ಖುಷಿ ಆಯ್ತು. ಸೊ ಬಂದ ಕೂಡಲೇ ಒಳಗೆಲ್ಲ
ಎಲ್ಲ ಒಂದು ರೌಂಡ್ ಅಡ್ಡಾಡಿ ಒಳಗಿಂದೆಲ್ಲ ಟೆಂಪಲ್ ಹೊರಗೆಲ್ಲ ಹೆಂಗೈತಿ ಎಷ್ಟು ಚಂದ ಐತಿ ಅಂತ ನೋಡ್ಕೊಂಡು ಹೋದ್ವಿ. ಅಲ್ಲಿ ಹೋದ ತಕ್ಷಣ ಭಾಳ ಅಂದ್ರೆ ಭಾಳ ಸಮಾಧಾನ ಆಯ್ತು ನೆಮ್ಮದಿಗೆ. ಮತ್ತು ಅಲ್ಲಿ ಹೋದ್ಮೇಲೆ ಒಂದೆರಡು ರೀಲ್ಸ್ ಮಾಡಿದ್ವಿ ನೋಡ್ರಿ ಗೈಸ್. ನಾವು ಹಳ್ಳ ಕಡೆ ಬಂದೇವ್ರಿ, ಸ್ನಾನಕ್ಕೆ ನೀರೇ ಇಲ್ಲ ಗೈಸ್ ಇಲ್ಲಿ. ಎಂತ ಮಾಡೋದು, ಅಷ್ಟ ಮಾಡೋದು. ನಮ್ಗೆ ಸ್ನಾನಕ್ಕೆ ಚರಿಗೆ ಕೊಟ್ಟಾರ್ರಿ. ಬರೀ ಗಿಳಿಶಾಸ್ತ್ರ ನೋಡ್ರಿ ಇಲ್ಲಿ, ಎಲ್ಲಿ ನೋಡ್ತೀರಿ ಗಿಳಿಶಾಸ್ತ್ರ. ನೀರು ನೋಡ್ರಿ ಇಲ್ಲಿ ಎಷ್ಟು ಗಲೀಜು ಮಾಡಿದಾರ. ಹಿಂಗ ನಡ್ಕೊಂಡು ಬಂದು ಸಾಕಾಯ್ತ್ರಿ ನಮಗೂ. ಸೊ ಗೈಸ್, ನಾನು ಅದು ಮುಗಿಸ್ಕೊಂಡು ಬಂದು ಫ್ರೆಶಪ್ ಅದು ಆಗಿ ನಾವು ಸಾಡಿ ತಂದಿದ್ವಿ ಎಲ್ಲರೂ ಮ್ಯಾಚ್ ಮಾಡ್ಕೊಂಡು ವೈಟ್ ಕಲರ್. ಯಾಕಂದ್ರೆ ವೈಟ್ ಹಾಕೊಂಡ್ರೆ ಮಸ್ತ್ ಅನಿಸ್ತೈತೆ ಅಂಥೇಳಿ. ಸೊ ಬಂದು ಇಲ್ಲಿ ಒಂದು ರೂಮ್ ಅಂದ್ರೆ ಒಂದು ಜಸ್ಟ್ ಆಗ 200 ರೂಪೀಸ್ ಕೊಟ್ಟರೆ ಒಂದು ರೂಮ್ ಸಿಗ್ತೈತಿ. ಸೊ ಅಲ್ಲಿ ಹೋಗಿ ನಾವು ಫ್ರೆಶಪ್ ಅದು ಆಗಿ ಸಾಡಿ ಈ ಥರ ಕಾಣತ್ತಿದ್ದು ನೋಡ್ರಿ ಗೈಸ್. ಹೆಂಗೆ ಕಾಣತ್ತೇವೆ ಅಂತ ಕಮೆಂಟ್ ಮಾಡಿರಿ. ಸೊ ಅಲ್ಲಿಂದ ಬಂದು ನಾವು ನೈವೇದ್ಯಕ್ಕೆ ಎಲ್ಲ ತೊಗೊಂಡ್ವಿ. ಸೊ ಏನೋ ಏಕಾದಶಿ ಇತ್ತಂತ, ಹಾಗಾಗಿ ಕಾಯ್ದು ಹೊಡೆಯಂಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪ್ರಸಾದ ಅಷ್ಟ ತೊಗೊಂಡು ನಾವು ಹೋದ್ವಿ ದೇವರಿಗೆ. ಹೋದ ತಕ್ಷಣ ನಾವು ಒಂದೆರಡು ರೀಲ್ಸ್ ಮಾಡ್ಕೊಂಡ್ವಿ. ರೀಲ್ಸ್ ಮಾಡಿ ಆಮೇಲೆ ದರ್ಶನಕ್ಕೆ ಹೋದ್ವಿ ನೋಡ್ರಿ ಗೈಸ್. ಅಂದ್ರೆ ಬಿಸಿಲು ಕ್ರೌಡ್ ಇತ್ತು, ಭಾಳ ಕ್ರೌಡ್ ಇತ್ತು. ಮತ್ತು ಇದಕ್ಕೆ ಫಸ್ಟ್ ಫೋಟೋಶೂಟ್ ಮಾಡ್ಕೊಂಡ್ವಿ ಅಂದ್ರೆ ಆಮೇಲೆ ಮತ್ತು ಟೆಂಪಲ್ ಬಂದ್ ಆಗ್ತೈತಂತ. ಸೊ ಅದ್ರ ಸಂಬಂಧ ಫಸ್ಟ್ ಒಂದೆರಡು ರೀಲ್ಸ್ ಫೋಟೋಶೂಟ್ ಮಾಡಿಸ್ಕೊಂಡು ಆಮೇಲೆ ನಾವು ದರ್ಶನಕ್ಕೆ ಲೈನ್ ಹಚ್ಚಿದ್ವಿ. ಸೊ ಭಾಳ ಕ್ರೌಡ್ ಇತ್ತು, ಇಷ್ಟು ಮಂದಿ ಬಂದಿದ್ರಂದ್ರೆ ಏಕಾದಶಿ ಇತ್ತು, ಹಾಗಾಗಿ ಊಟನೂ ಹಾಕ್ಸ್ಲಿಲ್ಲ ಅವತ್ತು. ಬೇಜಾರತ್ತ. ಮತ್ತು ಅಕ್ಷತಾ ಕಾಳನ್ನೂ ಸಿಗಲಿಲ್ಲ ನಮ್ಮ ಗೈಸ್. ಬಟ್ ಏನು ಒಂದು ಖುಷಿ ಆಯ್ತಂದ್ರೆ ಏಕಾದಶಿ ದಿನಾನ ಹೋಗ್ಯವಲ್ಲ ನಾವು, ಅದೊಂದು ಭಾಳ ಖುಷಿ ಆಯ್ತು ನನಗೆ. ಮತ್ತು ಅಲ್ಲೆಲ್ಲ ಸರೌಂಡ್ ಒಳಗೆ ಫುಲ್ ಮಸ್ತ್ ಎಲ್ಲ ರಾಘವೇಂದ್ರದ ದೇವರದ ಟೆಂಪಲ್ ಗುಡಿ. ಆಮೇಲೆ ಅದು ಏನು ಅಂದ್ರೆ ಮಸ್ತ್ ಇತ್ತು. ನನಗೆ ಹೇಳಕ್ಕೆ ಆಗತ್ತಿಲ್ಲ, ಅಷ್ಟು ಚಂದ ಇಷ್ಟ ಆಯ್ತು ನನಗೆ ಟೆಂಪಲ್. ನನಗೆ ಹೊಳ್ಳಿ ಬರೋಕೆ ಮನಸ್ಸಾಗಲಿಲ್ಲ, ನನಗೆ ಅಷ್ಟು ಇಷ್ಟ ಆಯ್ತು. ದರ್ಶನ ಅಂತೂ ಭಾಳ ಚಲೋ ಸಿಕ್ತು ನಮಗೆ. ಮತ್ತು ಆರತಿನೂ ಸಿಕ್ತು. ಭಾಳ ಖುಷಿ ಆಯ್ತು. ಸೊ ಅಲ್ಲಿ ಕೂತ್ಕೊಂಡ್ವಿ ಒಂದು ತಾಸು. ಅದಾದಮೇಲೆ ಅಲ್ಲಿ ಕೂತ್ಕೊಂಡು ನಾವು ಹೊರಟ್ವಿ. ಮತ್ತು ರಾಘವೇಂದ್ರ ಫೋಟೋಸ್ ಅದು ತೊಗೊಳೋದಿತ್ತು, ಹಾಗಾಗಿ ಫೋಟೋ ತೊಗೊಂಡ್ವಿ. ಎಲ್ಲರೂ ನಮ್ಮ ತಂಗೀರು ಅವ್ರವ್ರ ಮನೆಗೆ ಅವ್ರವ್ರು ತೊಗೊಂಡ್ರು. ಅದಾದಮೇಲೆ ಈಗ ಬಂತು ನೋಡ್ರಿಪ್ಪ ಹೋಗೋದು. ಸೊ ಹಾಗಾಗಿ ಹೋಗಿ ನಾವು ಡ್ರೆಸ್ ಚೇಂಜ್ ಮಾಡಿ ಅಲ್ಲಿ ಒಂದು ಸ್ವಲ್ಪ ಊಟ ಮುಗಿಸ್ಕೊಂಡು, ಅಂದರೆ ನಾಷ್ಟಾನೂ ಮಾಡಿರಲಿಲ್ಲ ಗೈಸ್. ಊಟ ಮತ್ತು ನಾಷ್ಟ ಎರಡೂ ಒಂದೇ ಸರಿ ಉಂಡ್ಕೊಂಡು ನಾವು ಮತ್ತು ಚಪ್ಪಲೆಲ್ಲ ಅಲ್ಲೇ ಬಿಟ್ಟಿದ್ವಿ. ಹಾಗಾಗಿ ಮತ್ತು ಗುಡಿ ಒಳಗೆ ಹೋಗಿ ಮತ್ತೊಂದು ಸಾರಿ ಕಣ್ ತುಂಬ್ಕೋಬೇಕಂಥೇಳಿ ರಾಘವೇಂದ್ರ ಮಠದೊಳಗೆ ಓಡೋಡಿ ಹೋದ್ವಿ. ಯಾಕಂದರೆ ಭಾಳ ಟೈಮ್ ಆಗಿತ್ತು ಆಲ್ರೆಡಿ. ಡ್ರೆಸ್ ಚೇಂಜ್ ಮಾಡಿದ್ದೆ ಅಲ್ಲ, ಹಾಗಾಗಿ ಡ್ರೆಸ್ ಒಳಗೂ ಒಂದೆರಡು ವಿಡಿಯೋಸ್ ಇರಲಿ ಅಂಥೇಳಿ ಮತ್ತು ವಿಡಿಯೋಸ್ ತೊಗೊಂಡು ಮತ್ತು ರಾಘವೇಂದ್ರ ಮಠ ಬಿಟ್ಟು ಹೋಗೋಕೆ ನಮ್ಮ ಮನಸ್ಸು ಬರಲಿಲ್ಲ. ಆದರೂ ಏನು ಮಾಡೋದು ಗೈಸ್, ಹೋಗಕ್ಕೆ ಬೇಕು. ಸೊ ಅಲ್ಲಿಂದ ಮತ್ತು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ನಾವು ಗಾಡಿ ತೊಗೊಂಡು ಅವರು ಗಾಡಿ ಹೊಡೆಯವ್ರಿಗೆ ಡ್ರೈವರ್ಗೆ ಬಾರ್ಗಿನ್ ಮಾಡಿ ಅಂತೂ ಇಂತೂ ಫೈನಲ್ ಅಮೌಂಟ್ ಕಮ್ಮಿ ಮಾಡಿದ್ವಿ. ಇವಂತೂ ಹೆಂಗೆ ಮಲ್ಕೊಂಡವ್ ನೋಡ್ರಿ ಇವ್ರಿಗೆ. ಈಕಿಗೆ ಕುಂತಾಡ್ರಿ, ಈಕಿಗೆ ದುಗಿಸಿ ಅವ್ರಿಬ್ರು ತಲೆ ಟಚ್ ಮಾಡಿ ಹೆಂಗ್ ಮಕ್ಕೊಂಡಾರ ನೋಡ್ರಿ. ಈಗ ಏನು ತಲೆ ಜಾಯಿಂಟ್ ಆಯ್ತು ಅನ್ಬೇಕು, ಹಂಗೆ ಮಕ್ಕೊಂಡಾರ್ರಿ. ನಾವೀಗ ಏಕಶಿಲಾ ಬೃಂದಾವನಾಗ ಟೆಂಪಲ್ಗೆ ಹೋಗಾತೀವಿ. ಓ ಮೈ ಗಾಡ್, ಬಂದು ಹತ್ತಿದ್ವಿ, ಇನ್ನೊಂದು ಚೂರು ಐತಿ. ಸೊ ಫಸ್ಟ್ ದೊಡ್ಡ ಹನುಮಾನ್ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿಂದ ವಿಡಿಯೋನ ತೊಗೊಳಕ್ಕಾಗಿಲ್ಲ, ಹಾಗಾಗಿ ಇಲ್ಲಿ ಏಕಶಿಲಾ ಬೃಂದಾವನಕ್ಕೆ ಬಂದ. ಇದು ಗುಡಿ ಐತಲ್ರಿ, ಇದು ಬೆಲ್ಲ ಮತ್ತು ಬಾಳೆಹಣ್ಣಿಂದ ಕಟ್ಟಿದಾರಂತ. ನೋಡಿ ಆಶ್ಚರ್ಯ ಆತ, ಖುಷಿ ಆತ. ಮತ್ತು ಅಲ್ಲಿ ದರ್ಶನ ತಗೊಂಡ. ಸೊ ಇಲ್ಲಿ ಕೆಳಗಡೆ ಎಲ್ಲ ಹಳ್ಳ ಅದು ಇತ್ತು. ಮತ್ತು ರಾಘವೇಂದ್ರ ಸ್ವಾಮಿದ ಮೊದಲನೇ ಕತೆ ಅಲ್ಲಿ ನಮ್ಗೆ ಹೇಳ್ಕೊಡತ್ತಿದ್ರು. ಅಲ್ಲಿಂದ ಅದಾದ್ಮೇಲೆ ಅಪ್ಪಣ್ಣಾಚಾರ್ಯರ ಮನೆಗೆ ಹೋದ್ವಿ. ಅವ್ರು ಅಲ್ಲಿ ಇದ್ದಿದ್ದ ಸ್ಥಳ ನೋಡ್ರಿ ಇದು. ಮತ್ತು ದುಡ್ಡನ್ನು ಹಾಕಿ ಬರತ್ತಿದ್ರು ಅಲ್ಲೆಲ್ಲೇ ನೋಡ್ರಿ. ಇದು ಒಳಗೆಲ್ಲ ಸ್ವಾಮಿರ ಇದ್ದಿದ್ದ ಸ್ಥಳ ಇದು. ಅವ್ರು ಅಲ್ಲಿ ಹುಟ್ಟಿದಾಗಿಂದನೂ ಇಲ್ಲೇ ಇದ್ರಂತ. ಆಮೇಲೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ಮತ್ತು ಇಲ್ಲಿ ನೋಡ್ರಿ, ಇಲ್ಲೇ ನಾವು ಮನೆ ಕಟ್ಟೋದಿತ್ತಂದ್ರೆ ಈ ಥರ ಮನೆ ಕಲ್ಲಿಂದ ಕಟ್ಟಬೇಕಂತ. ಮತ್ತು
ಮಂತ್ರಾಲಯ ಇರ್ತಾರೆ, ಮಾಂಚಲಮ್ಮ ಹತ್ರ ಇಲ್ಲಿ ಎರ್ಕ್ಲಮ್ಮ ಅಂತಾರೆ. ಎರ್ಕ್ಲಮ್ಮ ಅಂದ್ರೆ ಅಡಿಕೆ ಪೂಜಿಸೋದಕ್ಕೆ ಅಮ್ಮವ್ರನ್ನ ಎರ್ಕ್ಲಮ್ಮ ಅಂತ ಕರೆಯೋದು. ರಾಘವೇಂದ್ರ ಸ್ವಾಮಿಯ ಮನೆ ದೇವರು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ, ತಾಯಿ ಲಕ್ಷ್ಮೀ ರೂಪದಲ್ಲಿ ದರ್ಶನ ಕೊಟ್ಟಿರೋದು. ಸ್ವಯಂಭೂ ಶಂಕು ಚಕ್ರದಿಂದ ಉದ್ಭವಾಗಿರುವ ಮಹಾಲಕ್ಷ್ಮೀ ದೇವಿ ರಾಯರ ಮನೆ ದೇವರು. ಪ್ರಾರ್ಥನೆ ಮಾಡ್ಕೊಳ್ಳಿ. ಸೊ ಎಲ್ಲ ಮುಗಿಸ್ಕೊಂಡ ಮತ್ತು ನಾವು ರಿಟರ್ನ್ ಊರಿಗೆ ಹೋಗಬೇಕಿತ್ತಲ್ಲ, ಹಾಗಾಗಿ ಸಿಸ್ಟರ್ಸ್ ಎಲ್ಲ ಚಹಾ ಕುಡಿದ್ರೆ ನಾನು ಚಹಾ ಕುಡ್ದಿಲ್ಲ, ಜ್ಯೂಸ್ ಕೊಡ್ಕೊಂಡ ಬಸ್ ಬಂತ. ಫೈನಲಿ ಬಸ್ ಹತ್ಕೊಂಡ ಆಮೇಲೆ 11 o'clock ಅಲ್ಲಿ ಸ್ಟಾಪ್ ಮಾಡಿದ್ರೆ ಊಟಕ್ಕೆ ಅಂತೇಳಿ. ಸೊ ಊಟ ಮುಗಿಸ್ಕೊಂಡ ನಾವು ಬೆಳಗ್ಗೆ ಬಂದ ಮನೆಗೆ ಹತ್ತಿದ್ವಿ. ಸೊ ಫ್ರೆಶ್ ಅಪ್ ಅದು ಆಗಿ ಮಂತ್ರಾಲಯದಿಂದ ಪ್ರಸಾದ ಮತ್ತು ರಾಘವೇಂದ್ರ ಸ್ವಾಮಿ ಫೋಟೋ ತೊಗೊಂಡು ಬಂದಿದ್ವಲ್ಲ, ಅದರ ಪೂಜೆ ಮಾಡಿದ್ವಿ. ಮತ್ತು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಇವತ್ತಿನ ಬ್ಲಾಗ್ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿರಿ.